ಯಾತಕ್ಕೆ ಜನ ಸಕ್ಸಸ್ ಆಗಲ್ಲ ಅಂದಮೇಲೆ ಫೇಲ್ಯೂರೇ. ಯಾತಕ್ಕೆ ಜನ ಫೇಲ್ಯೂರ್ ಆಗ್ತಾರೆ? ಓದೋದ್ರಲ್ಲಿ ಇರ್ಬೋದು, ಮನೆ ಕೆಲಸದಲ್ಲಿ ಇರ್ಬೋದು, ಅಥವಾ ಒಂದು ಮೆಡಿಟೇಷನ್ನಲ್ಲಿ ಇರ್ಬೋದು, ಯಾವುದೂ ಒಂದು ಕಂಪ್ಯಾಷನ್ ಬೆಳೆಸ್ಕೊಳ್ಳೋದ್ರಲ್ಲಿ ಇರ್ಬೋದು, ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋದ್ರಲ್ಲಿ ಇರ್ಬೋದು. ಯಾತಕ್ಕೆ ಎಲ್ಲರ ಜೊತೆ ಮಿಂಗಲ್ ಆಗೋದ್ರಲ್ಲಿ ಇರ್ಬೋದು. ಯಾಕೆ ಫೇಲ್ಯೂರು? ನಿಮಗೆ ಸ್ಥಿರತೆ ಇಲ್ಲ, ಸ್ಟಡಿನೆಸ್. ಇದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಅದು ಯಾವಾಗ ಕನ್ಸಿಸ್ಟೆನ್ಸಿ ಇರಲ್ಲ ಖಂಡಿತವಾಗ್ಲೂ ಫೇಲ್ಯೂರೇನೆ. ಕನ್ಸಿಸ್ಟೆನ್ಸಿ ಅಂದರೆ ಏನು? ಫಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಹುಮ್ಮಸ್ಸಿಂದ, ಫ್ರೆಂಡ್ಶಿಪ್ ಆಗಲಿ, ಕಂಪ್ಯಾಷನ್ ಆಗಿ, ಪ್ರಾಕ್ಟೀಸ್ ಆಗಲಿ, ಎಲ್ಲ ಆ ಸ್ಟಡಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ಸುಸ್ತಾಗತ್ತೆ. ಹೌದು, ಪ್ರಾರಂಭದಲ್ಲಿ ಸುಸ್ತಾಗುತ್ತೆ. ಸುಸ್ತಾದ ತಕ್ಷಣ ಏನು ಮಾಡ್ತೀರಾ? ನಿಮಗೆ ಟಯರ್ಡ್ ಆದ ತಕ್ಷಣ, ಸುಸ್ತಾದ ತಕ್ಷಣ ಅದನ್ನು ಫೋಕಸ್ ಹೊರಟೋಗುತ್ತೆ. ಮಾಡ್ತೀರಾ, ಸುಸ್ತಾಗೋ ಹಾಗೆ ಮಾಡ್ತೀರಾ, ಎಂಜಾಯ್ ಮಾಡಲ್ಲ, ಫೋಕಸ್ ಹೋಗುತ್ತೆ. ಯಾವಾಗ ಫೋಕಸ್ ಹೊರತೋಯ್ತು, ಗಿವ್ ಅಪ್, ಬಿಟ್ಟಾಕು. ಮತ್ತೆ ಶುರು ಮಾಡ್ತೀರಾ, ಮತ್ತೆ ಸುಸ್ತಾಗತ್ತೆ, ಫೋಕಸ್ ಹೋಯಿತು, ಏಕಾಗ್ರತೆ ಹೋಯಿತು, ಬಿಟ್ಟಾಕು. ಮತ್ತೆ ಶುರು ಮಾಡ್ತೀರಾ. ಇದು ಕೊನೆಯೇ ಇಲ್ಲ. ಅದಕ್ಕೆ ಹೇಳ್ತಾರೆ ಸನ್ಯಾಸಿ ಆಗೋದು ಕೆಲವೇ ನಿಮಿಷ. ಬಟ್ಟೆ ಬದಲಾಯಿಸಿ ತಲೆ ಬೋಳ್ಸಿದ್ರೆ ಸನ್ಯಾಸಿ. ಮುದ್ರೆ ಹಾಕೊಂಡ ತಕ್ಷಣ ಅವನು ಸ್ಪಿರಿಚುವಲ್ ಪರ್ಸನ್ನು. ನಾಮ ಹಾಕೊಂಡ ತಕ್ಷಣ ಎಷ್ಟೊತ್ತು ಹಿಡಿಸುತ್ತೆ? ಫ್ಯೂ ಮಿನಿಟ್ಸ್. ಆದರೆ ಕನ್ಸಿಸ್ಟೆನ್ಸಿಯಿಂದ ನಿಜವಾದ ಸನ್ಯಾಸಿ ಆಗೋದು, ಕನ್ಸಿಸ್ಟೆನ್ಸಿಯಿಂದ ನಿಜವಾದ ಬ್ರಾಹ್ಮಣ ಆಗೋದು. ಕನ್ಸಿಸ್ಟೆನ್ಸಿ ಅದನ್ನು ಬಿಡಬಾರ್ದು. ಆನಂದವಾಗಿ ಖುಷಿಯಿಂದ ಸ್ವೀಕರಿಸಬೇಕು, ಸ್ಟಡಿ ಮಾಡಬೇಕು.